ವಾಟರ್ ಅದಾಲತ್ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಾವು ಈ ಬೇಸಿಗೆಯಲ್ಲಿ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ನೀರಿನ ಸಮಸ್ಯೆಯನ್ನು ಜನರಿಂದ ತಿಳಿದುಕೊಂಡು ಕೂಡಲೇ ಬಗೆಹರಿಸಲು ಈ ವಾಟರ್ ಅದಾಲತನ್ನು ನಾವು ಹಮ್ಮಿಕೊಂಡಿರ್ತೀವಿ. ಈ ಸಭೆಗೆ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆಯಲ್ಲಿ ಪಾಲ್ಗೊಂಡಿರುವುದರಿಂದ ಸಭೆಗೆ ಆಗಮಿಸಲು ಸಾಧ್ಯವಾಗಿರುವುದಿಲ್ಲ. ಈ ಸಮಿತಿಯ ಸದಸ್ಯ ಕಾರ್ಯದರ್ಶಿಯಾಗಿ ನಾನು ನಗರಸಭೆಯ ಸದಸ್ಯರಾದ ಶಬೀರ್ ಸರ್ ಮತ್ತೆ ಅಯೂಬ್ ಅವರನ್ನ ನಾನು ಸ್ವಾಗತಿಸುತ್ತೇನೆ. ಅದೇ ರೀತಿ ನಗರಸಭೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಶ್ರೀ ಮಧು ಸರ್ ಅವರನ್ನ ನಾನು ಸ್ವಾಗತಿಸುತ್ತೇನೆ. ಮತ್ತೆ ನಗರಸಭೆಯ ಸಮುದಾಯ ಸಂಘಟನಾಧಿಕಾರಿಗಳಾದ ಶ್ರೀ ಶಶಿಕುಮಾರ್ ಸರ್ ಅವರನ್ನ ಸ್ವಾಗತಿಸುತ್ತೇನೆ. ಮತ್ತೆ ಈ ಸಮಿತಿಯ NGO ಸಂಸ್ಥೆಯಾದ ಗ್ರಾಮ ಭಾರತಿ ಶ್ರೀ ಕೃಷ್ಣಮೂರ್ತಿ ಅವರನ್ನ ಸ್ವಾಗತಿಸುತ್ತೇನೆ. ಅಲ್ಲದೆ ಈ ಸಭೆಗೆ ಆಗಮಿಸಿದಂತ ಸಾರ್ವಜನಿಕರು, ನೀರು ಸರಬರಾಜು ಸಿಬ್ಬಂದಿ ಅವರನ್ನ ಸ್ವಾಗತಿಸುತ್ತೇನೆ. ಮತ್ತೆ ಸಭೆಗೆ ಮಿತ್ರರಾದ ಹಾಗೂ ನಮ್ಮ ನಗರಸಭೆಯ ಸಮುದಾಯ ಸಂಘಟನಾಧಿಕಾರಿ ಶಶಿಧರ್ ಅವರೇ, ಮಹೇಶ್ ಅವರೇ ಹಾಗೂ ಕೃಷ್ಣಮೂರ್ತಿ ಅವರೇ, ಇವತ್ತಿನ ಉದ್ದೇಶ ಏನು ಅಂತ ಹೇಳಿದ್ರೆ ನೀರಿನ ಸಹಾಯಕ ಕಾರ್ಯಪಾಲಕ ಮಾಡ್ಲಿಕ್ಕಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಕಳೆದ ಒಂದು 3 ತಿಂಗಳಿಂದ ಪ್ರತಿ ವಾರ ನೀರಿನ ಪ್ರಮಾಣ, ನೀರಿನ ಸ್ಕೇರ್ಸಿಟಿ ಬಗ್ಗೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಈ ಸಭೆಯನ್ನ ಮಾಡ್ತಾ ಇರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಕೋಲಾರ ಜಿಲ್ಲೆಯಲ್ಲಿ ಇರುವಂತ ಪ್ರತಿ ಗ್ರಾಮದಲ್ಲೂ ಕೂಡ ನೀರಿನ ಅಭಾವ ಆಗಬಾರ್ದು, ಮತ್ತೆ ನೀರಿನ ಸಮಸ್ಯೆಗಳಿರುವಂತದನ್ನ ಇಮಿಡಿಯೇಟ್ ಆಗಿ ಗುರುತಿಸಿ ಅದನ್ನ ಬಗೆಹರಿಸುವಂತಹ ನಿಟ್ಟಿನಲ್ಲಿ ಸಭೆಗಳನ್ನ ಮಾಡ್ತಾ ಇದ್ರು. ಇದನ್ನ ನಾವು ವಾರ್ಡ್ ಮಟ್ಟದಲ್ಲಿ ಕೊಂಡೋಗ್ಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ, ನಮಗೆ ನಗರ ಮಟ್ಟದಲ್ಲಿ ನೋಡಿದಾಗ ಕೆಲವರು ಬಂದು 2-3 ಕಂಪ್ಲೇಂಟ್ ನಗರಸಭೆಗೆ ಕೊಡ್ತಾರೆ. ಆದ್ರೆ ನಾವು ವಾರ್ಡ್ ಮಟ್ಟದಲ್ಲಿ ಹೋದಾಗ ವಾರ್ಡ್ ಮಟ್ಟದಲ್ಲಿ ಯಾವ ಸಮಸ್ಯೆಗಳಿದೆ, ಯಾವ ವಾರ್ಡ್ ಮಟ್ಟದಲ್ಲಿ ನೀರಿನ ಪರಿಹಾರಗಳು ಏನಾಗ್ಬೇಕು, ಈ ಬೋರ್ವೆಲ್ ವರ್ಕ್ ಆಗ್ತಿದೆ, ಈ ಬೋರ್ವೆಲ್ ವರ್ಕ್ ಆಗ್ತಿಲ್ಲ, ಅದರಿಂದ ಕನೆಕ್ಷನ್ ಮಾಡಿ ಕೊಡುವಂತ ವ್ಯವಸ್ಥೆ ಆಗ್ಬೋದು, ಆ ವ್ಯವಸ್ಥೆಗಳನ್ನ ಸಂಪೂರ್ಣವಾಗಿ ನಗರಸಭೆ ವತಿಯಿಂದ ಮಾಡ್ಬೇಕಾಗ್ತದೆ. ಇದಕ್ಕಾಗಿ ನಗರಸಭೆಯಲ್ಲಿರುವಂತ ಪಾಪ್ಯುಲೇಷನ್ ಬೇಸಿಸ್ ಮೇಲೆ, ಅಂದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ನಾವೊಂದು ವಾಟರ್ ಆಡಿಟ್ ಅನ್ನ ಮಾಡಿದ್ದೀವಿ. ಪ್ರತಿದಿನ ಜನರಿಗೆ ಎಷ್ಟು ನೀರು ಲಭ್ಯ ಇದೆ, ಎಷ್ಟು ನೀರನ್ನ ನಾವು ಅವರಿಗೆ ಸರಬರಾಜು ಮಾಡ್ಲಿಕ್ಕೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಬೇಸಿಗೆ ಸಮಯದಲ್ಲಿ, ಈ ಮೇ ತಿಂಗಳು ಮತ್ತೆ ಜೂನ್ ತಿಂಗಳಲ್ಲಿ ಸ್ವಲ್ಪ ಮಳೆ ಈಗ ಬಂದು ಹೋಗ್ತಾ ಇದೆ, ಆದ್ರೆ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಈಗ ಕೆಲವು ಬೋರ್ವೆಲ್ಗಳಲ್ಲಿ ಈಗಾಗಲೇ ಕೆಲವು ಡ್ರೈ ಆಗಿದೆ, ಕೆಲವು ಬೋರ್ವೆಲ್ಗಳಲ್ಲಿ ಹೀಲ್ಡ್ ಕಡಿಮೆ ಆಗಿದೆ. ಹೀಲ್ಡ್ ಅಂತ ಹೇಳಿದ್ರೆ ನಿಮಗೆ ನೀರಿನ ಪ್ರಮಾಣ ಕಡಿಮೆ ಆಗಿದೆ. ಸರ್ ಬನ್ನಿ, ನಮ್ಮ ವಾರ್ಡಿನ ಮಾಜಿ ಸದಸ್ಯರಾದಂತ ಜಬಿ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಎಲ್ಲರ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ನೀರಿನ ಪ್ರಮಾಣ ಬೋರ್ವೆಲ್ಗಳಲ್ಲಿ ಕಡಿಮೆ ಆಗ್ತಾ ಇದೆ. ಇದನ್ನ ಅನುಗುಣವಾಗಿಟ್ಕೊಂಡು ನಾವು ಯಾವ ರೀತಿಯಲ್ಲಿ ವಾರ್ಡ್ಗಳಲ್ಲಿ ಜನರಿಗೆ ನೀರು ಸಪ್ಲೈ ಮಾಡಬೇಕು, ಯಾವ ರೀತಿಯಲ್ಲಿ ನೀರನ್ನ ಸಪ್ಲೈ ಮಾಡಬೇಕು, ಯಾವ ರೀತಿಯಲ್ಲಿ ಜನರಿಗೆ ತಲುಪುವಂತ ರೀತಿಯಲ್ಲಿ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಈ ನೀರಿನ ಅದಾಲತನ್ನ ವಾರ್ಡ್ ಮಟ್ಟದಲ್ಲಿ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳು ನಿಶ್ಚಯಿಸಿದ್ರು. ಆ ನಿಶ್ಚಯಿಸಿರುವಂತೆ ಕಳೆದ ಬಾರಿ ನಗರಸಭೆ ಕಚೇರಿಯಲ್ಲೇ ನಾವೊಂದು ಸಭೆಯನ್ನು ಆಯೋಜನೆ ಮಾಡಿದ್ವಿ. ಈ ಬಾರಿ ಈ ವಾರ್ಡ್ ಅಲ್ಲಿ ಸಂಬಂಧಪಟ್ಟಾಗಿ 2-3 ವಾರ್ಡ್ಗಳನ್ನು ಸೇರಿಸ್ಕೊಂಡು ನಾವು ಇಲ್ಲಿ ಸಭೆಯನ್ನ ಮಾಡ್ತಾ ಇದ್ದೀವಿ. ಈ ಪ್ರತಿದಿನ ನಮ್ಮ ವಾಹನದಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ, ಈ ದಿನ ಸಭೆಗಳನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ. ಜನರು ಅದನ್ನ ತಿಳ್ಕೊಂಡು ನಮಗೆ ಕಂಪ್ಲೇಂಟ್ ಅನ್ನ ಕೊಟ್ಟಲ್ಲಿ ನಾವು ಅದನ್ನ ಬಗೆಹರಿಸಲಿಕ್ಕೆ, ತುರ್ತು ನೆಲೆಯಲ್ಲಿ ಬಗೆಹರಿಸಲಿಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೇವೆ. ಈಗಾಗಲೇ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಸ್ಕೇರ್ಸಿಟಿ ಫಂಡ್ ಆಗಿ ಕೆಲವು ಅನುದಾನವನ್ನು ಕೂಡ ನಮಗೆ ನಗರಸಭೆಗೆ ಕೊಟ್ಟಿದ್ದಾರೆ.
9.32 ಲಕ್ಷ ನಮಗೆ ಈಗ ಬಂದಿದೆ. ಅದರಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ, ಅವಶ್ಯಕತೆಗೆ ಇರುವಂತಹ ಕಾಮಗಾರಿಯನ್ನ ನಾವೀಗ ಕೈಗೆತ್ತಿಕೊಳ್ಳಿಕ್ಕೆ ಈಗಾಗಲೇ ಆಕ್ಷನ್ ಪ್ಲಾನ್ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಅನುಮೋದನೆಗೊಂಡು ಈಗಾಗಲೇ ನಾವು ಟೆಂಡರ್ ಅನ್ನ ಕರೆದಿದ್ದೇವೆ. ಯಾಕಂದ್ರೆ ಕೆಲವು ಬೋರ್ವೆಲ್ ಇವತ್ತು ಬೆಳಗ್ಗೆ ಸಹ ಬಂದಿದ್ರು, ಕೆಲವು ಬೋರಲ್ಲಿ ಪ್ರೆಷರ್ ಇಲ್ಲ, ಅದು ಒಂದು ಲೈನಿಗೆ ಹೋದ್ರೆ ಇನ್ನೊಂದು ಲೈನಿಗೆ ನೀರು ಹೋಗ್ತಾ ಇಲ್ಲ. ಅದಕ್ಕಾಗಿ ಅದನ್ನ ಏನ್ ಮಾಡ್ಬೇಕು, ಅದಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡ್ಬೇಕು, ಪಂಪ್ನ ಕೆಪಾಸಿಟಿ ಇನ್ಕ್ರೀಸ್ ಮಾಡ್ಬೇಕಾ, ಅಥವಾ ಕೆಲವುದರಲ್ಲಿ ನಮ್ಮ ಪ್ಯಾನಲ್ ಬೋರ್ಡ್ಗಳು ಇರೋದಿಲ್ಲ. ಬೆಳಗ್ಗೆ ಸಹ ನಾನು ಸಿನಪ್ಪರಿಗೆ ಫೋನ್ ಮಾಡಿ ಇದನ್ನ ಬೇಗ ಅರೇಂಜ್ಮೆಂಟ್ ಮಾಡಬೇಕು, ಇದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಅದನ್ನು ಕೂಡ ಇದರಲ್ಲಿ ಸೇರಿಸ್ಕೊಂಡಿದ್ದೇವೆ. ಕೆಲವೊಂದು ವಾರ್ಡ್ಗಳಲ್ಲಿ ಸಮಸ್ಯೆ ಇದೆ, ಕೆಲವೊಂದು ವಾರ್ಡ್ಗಳಲ್ಲಿ 2 ದಿವಸ 3 ದಿವಸಕ್ಕೆ ನೀರನ್ನ ಸಪ್ಲೈ ಮಾಡ್ತಾ ಇದ್ದೇವೆ. ಈ ನೀರಲ್ಲಿ ತಮಗೆ ಇರುವಂತ ಸಮಸ್ಯೆಗಳನ್ನ ಗುರುತಿಸಿ ನಾವಿವತ್ತು ಅದನ್ನ ನೋಟ್ ಮಾಡಿಕೊಂಡು ಆದಷ್ಟು ಬೇಗ ಸಮಸ್ಯೆಗಳನ್ನ ಪರಿಹಾರ ಮಾಡ್ಲಿಕ್ಕಾಗಿ ಇಲ್ಲಿ ಸೇರ್ಕೊಂಡಿದ್ದೇವೆ. ಎಲ್ಲ ಮಾಜಿ ಸದಸ್ಯರಿದ್ದಾರೆ, ಅವರಿಗೆ ಯಾವ ವಾರ್ಡ್ ಅಲ್ಲಿ ಬರ್ತದೆ, ಯಾವ ಲೈನ್ಗಳಲ್ಲಿ, ಯಾವ ರಸ್ತೆಗಳಲ್ಲಿ ಸಮಸ್ಯೆಗಳಿದೆ ಅದನ್ನು ಕೂಡ ನಾವು ತಿಳ್ಕೊಂಡು ನೋಟ್ ಮಾಡ್ಕೊಂಡು ಅದನ್ನ ಬಗೆಹರಿಸ್ಲಿಕ್ಕಿದ್ದೇವೆ. ಇದಕ್ಕೆ ಸದಸ್ಯರುಗಳಿದ್ದಾರೆ, ಅವರದ್ದು ಕೂಡ 2 ಮಾತನ್ನ ನಾವು ಕೇಳ್ಕೊಂಡು ಮುಂದೆ ಈ ಸಭೆಯನ್ನ ಮುಂದುವರ್ಸೋಣ. ಈಗ ಸದಸ್ಯರು